ಸ್ತೋತ್ರವನ್ನು ಸಲ್ಲಿಸೋಣ. Thank you, Jesus. We worship you, Lord. We praise you, Lord. ಓರಿಕಾಮ ಶಂದರಕಲ ಮಸಿಯಾಕಾರ. ಯೇಸುವೇ, ನಿನಗೆ ವಂದನೆ ಸ್ವಾಮಿ, ವಂದನೆ ಸ್ವಾಮಿ. ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ನಿನಗೆ ಸ್ತೋತ್ರ. ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ವಂದನೆ ಅಪ್ಪ, ನಿನಗೆ ವಂದನೆ, ನಿನಗೆ ವಂದನೆ. ಬಾಯಿಗಳನ್ನು ತೆರೆದು ಹೇಳೋಣ, ಎಲ್ಲರಿಗಿಂತ ಹೆಚ್ಚಾಗಿ ನೀನು ನನಗೆ ಬೇಕು ಸ್ವಾಮಿ. ಕಾರಣ ನಿನ್ನಲ್ಲಿ ಜೀವ ಉಂಟು, ನಿನ್ನಲ್ಲಿ ಸಂಪೂರ್ಣತೆ ಉಂಟು ಸ್ವಾಮಿ. ಒರಿಬಾ ಶಂದರಕಲ ಮಸಿಯಾಕಾರ. ಓ ವೈದ್ಯ ಪ್ರಾಪ್ತ ಶಕಿನ ಬೆಳಸಿಯ. ಯೇಸುವೇ, 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 ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಸ್ವರ್ಗವು ತೆರೆಯಲ್ಪಡುವ ಆರಾಧನೆಯನ್ನು ಸಲ್ಲಿಸಲಿಕ್ಕೆ ನಮಗೆ ಕೃಪೆ ಕೊಡಿ ಸ್ವಾಮಿ. ನಿನ್ನ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ಸ್ವಾಮಿ. ನಿನ್ನ ಮಹಿಮೆ ನಮಗೆ ಪ್ರಕಟವಾಗಲಿ ರಾಜ್ಯವೇ. ನಿನ್ನ ಪ್ರಸನ್ನತೆ ನಮಗೆ
Hallelujah. ಗಟ್ಟಿಯಾದ ಶಬ್ದದಲ್ಲಿ ಹೇಳೋಣ Hallelujah. Hallelujah. The joy of the Lord. The joy of the Lord. Amen. ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಬಲವಾಗಿರುವುದು. ಎಷ್ಟು ಮಂದಿ ಸಂತೋಷ ಪಡ್ತಿದ್ದಾರೆ Amen. ದೇವರ ವಾಕ್ಯದಲ್ಲಿ ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ ಎಂಬುದಾಗಿ. ನಮ್ಮ ದೇವರು ಪರಿಶುದ್ಧನಾದ ದೇವರಾಗಿದ್ದಾರೆ. ನಾನು ಆರಾಧನೆ ಮಾಡುವುದು, ನೀವು ಆರಾಧನೆ ಮಾಡುವುದು, ನಮ್ಮ ತಂದೆಯಾದ ದೇವರು ಸಂತೋಷ ಪಡುವಂತ ಆರಾಧನೆಯಾಗಿರಬೇಕು. ದೇವರ ವಾಕ್ಯ ಇರ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಲ್ಲಿ ಕೂಡಿ ಬರುತ್ತಾರೆ ಅಲ್ಲಿ
ಸ್ತುತಿಸುತ್ತೇವೆ ಸ್ವಾಮಿ. ನಿನ್ನ ಹಾಗೆ ಯಾರಿಂದ ರಾಜನು, ನಿನ್ನ ಹಾಗೆ ಪ್ರೀತಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಅಮೋಘವಾದ ಪ್ರೀತಿಗೋಸ್ಕರ ಸ್ತೋತ್ರ. ನಿನಗೆ ವಂದನೆ ಸ್ವಾಮಿ. ನೀನು ತಂದೆಯಾಗಿರುವುದರಿಂದ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅಪ್ಪ ಎಂದು ಕರೆಯುವಂತ ಭಾಗ್ಯವನ್ನ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮಗೋಸ್ಕರ ಪ್ರತಿದಿನವೂ ಪ್ರತಿ ಕ್ಷಣವೂ ಚಿಂತಿಸುವ ಪರಲೋಕದ ದೇವರಿಗೆ ನಾವು ವಂದನೆಯನ್ನು ಸಲ್ಲಿಸೋಣ. ಕೊನೆಯ ಹಾಡನ್ನು ಹಾಡುತ್ತಾ ನಮ್ಮ ದೇವರನ್ನು ಮಹಿಮೆಪಡಿಸೋಣ. Thank you, Jesus. ನನ್ನನ್ನು ಹೇಳುವಾಗಿ ಪ್ರೀತಿಸಿದ
ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಲೂಕನು ಬರೆದ ಸುವಾರ್ತೆ ಅದರ 21ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ ಅದರಲ್ಲಿ 14 ಮತ್ತು 15ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಆದ್ದರಿಂದ ಏನು ಉತ್ತರ ಕೊಡಬೇಕೆಂಬ ವಿಷಯದಲ್ಲಿ ನಾವು ಮುಂದಾಗಿ ಯೋಚಿಸುವುದಿಲ್ಲವೆಂದು ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳಿರಿ. ಯಾಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಆಗದಂತ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳ್ತೇವೆ. ದೇವರ ವಾಕ್ಯ ಅಂತಂದ್ರೆ ನಿಮ್ಮ ವಿರೋಧಿಗಳೆಲ್ಲರೂ ಮತ್ತೆ ಎದುರು ನಿಲ್ಲದಂತ ಎದುರು ಮಾತನಾಡುವುದಕ್ಕೂ ಆಗದಂತ ಬಾಯಿಯನ್ನು ಬುದ್ಧಿಯನ್ನು ನಿಮಗೆ ನಾನು ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಸತ್ಯವೇದ ಹೇಳ್ತದೆ. ಇಂಗ್ಲಿಷ್ ಬೈಬಲ್ ಅಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಐ ವಿಲ್ ಗಿವ್ ಯು ಅ ಮೌತ್, ಅಂದ್ರೆ ನಾನು ನನ್ನ ಬಾಯಲ್ಲಿ ನಿನಗೆ ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಸತ್ಯವೇದದಲ್ಲಿ ಕಾಣಲಿಕ್ಕೆ ಸಾಧ್ಯ. ಹಾಗಾದ್ರೆ ಇವತ್ತು ನಮ್ಮ ವಿರೋಧಿಗಳೆಲ್ಲರ ಎದುರು ಮಾತನಾಡಲಿಕ್ಕೆ ದೇವರು ನಮಗೆ ಬಾಯನ್ನು ಕೊಡುತ್ತಾನೆ. ಇವತ್ತು ಕೆಲವೊಂದ್ಸಲ ನಿನಗೆ ಏನು ಮಾತಾಡ್ಬೇಕಂತ ನೀನು ಚಿಂತೆ ಮಾಡಬೇಡ, ದೇವರೇ ನಿನ್ನ ಬಾಯಿ ಆಗಿದ್ದುಕೊಂಡು ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಸತ್ಯವೇದ ಹೇಳ್ತದೆ, ಎದುರು ಮಾತನಾಡುವುದಕ್ಕೂ ಆಗದಂತ ಬಾಯನ್ನು, ಆಮೇಲೆ ಬಾಯನ್ನು ಬುದ್ಧಿಯನ್ನು ನಿನಗೆ ನಾನು ಕೊಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ದೇವರು ನಿನಗೆ ಬಾಯನ್ನು ಕೊಟ್ಟರೆ ಸಾಕು, ನೀನು ಜಯಶಾಲಿಯಾಗಿ ದೇವರು ಮಾಡುತ್ತಾನೆ. ದೇವರು ನಿನಗೆ ಬುದ್ಧಿಯನ್ನು ಕೊಟ್ಟರೆ ಸಾಕು, ನಾನು ಹೇಳ್ತೇನೆ, ಎಲ್ಲಿ ಸಹ ನೀನು ಅವಮಾನಕ್ಕೆ ಗುರಿಯಾಗದ ಹಾಗೆ ದೇವರು ಕಾಪಾಡುವ ದೇವರಾಗಿದ್ದಾನೆ. ಈ ವಾಕ್ಯವನ್ನು ನಾವು ಸ್ವಲ್ಪ ಸಮಯ ಪ್ರಾರ್ಥನಾ ಪೂರ್ವಕವಾಗಿ ಧ್ಯಾನ ಮಾಡುವ. ನಮ್ಮ ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾದ ದೇವರಾಗಿದ್ದಾನೆ. ಎಷ್ಟು ಜನ ವಾಗ್ದಾನವನ್ನು ನಂಬುತ್ತೀರಿ? ಅಲ್ಲಿ ನೀವು ವಾಗ್ದಾನವನ್ನು ನಂಬುತ್ತೀರಾ ಅಥವಾ ಲೋಕ ಹೇಳಿದ ನಂಬ್ತೀರಾ? ಎಷ್ಟು ಜನ ಕೈ ಎತ್ತಿ ಹೇಳಿ, ದೇವರು ವಾಗ್ದಾನ ನಂಬುತ್ತೇನೆ ಅಂದ್ರೆ. ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ಆತನ ಬಾಯಿ ನುಡಿದದನ್ನು ನೆರವೇರಿಸುವಂತನಾಗಿದೆ. ಆತನು ಮಾತು ಕೊಟ್ಟು ಮಾತು ತಪ್ಪದ ದೇವರಾಗಿದ್ದಾನೆ. ಮನುಷ್ಯನು ಮಾತನ್ನು ತಪ್ಪಾನೆ, ಆದ್ರೆ ದೇವರು ಎಂದಿಗೂ ಮಾತನ್ನು ತಪ್ಪುವುದಿಲ್ಲ. ಆಮೇಲೆ ಅಲ್ಲಿ ಇವತ್ತು ಹೇಳ್ತಾ ಇದ್ದೇನೆ, ನಾನು ನನ್ನ ಮಾತುಗಳನ್ನು ನನ್ನ ಬಾಯಿಯನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ಅದನ್ನು ಮಾತನಾಡುವ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಎಲ್ಲರಿಗೆ ಬಾಯಿಯನ್ನು ದೇವರು ಕೊಟ್ಟಿದ್ದಾರೆ. ಇವತ್ತು ಬಾಯಿ ಕೊಟ್ಟದಕ್ಕೆ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳ್ತೇವೆ. ಇವತ್ತು ಬಾಯಿ ಕೊಟ್ಟದ್ರಿಂದ ನಾವು ಆಹಾರವನ್ನು ತೆಗೆದುಕೊಳ್ತೇವೆ. ಇವತ್ತು ಎಷ್ಟು ದೇವರು ವಾಕ್ಯ ಹೇಳ್ತಿದೆ, ಆತ ನಮ್ಮನ್ನು ಅಂದವಾಗಿ, ಚಂದವಾಗಿ, ವಿಚಿತ್ರವಾಗಿ, ಅದ್ಭುತವಾಗಿ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ? ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರ ಮಾಡಿದ ಸೃಷ್ಟಿಯನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಹೇಳುವ. ಯಾಕಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದವನು ಆತನೇ ನಮ್ಮ ಸೃಷ್ಟಿಕರ್ತ. ಬೈಬಲ್ ಹೇಳ್ತದೆ, ಈ ಸೃಷ್ಟಿಕರ್ತ ನಮಗೆ ಏನ್ ಕೊಟ್ಟ? ಎಲ್ಲವನ್ನು ಅಂಗಾಂಗಗಳನ್ನು ಕೊಟ್ಟದ್ದು ಯಾರು? ಸೃಷ್ಟಿಕರ್ತ. ಹೌದಲ್ವಾ? ಬಾಯಲ್ಲಿ ಯಾರು ಕೊಟ್ಟದ್ದು? ಕಂಠದಲ್ಲಿ ಯಾರು ಕೊಟ್ಟದ್ದು? ಹೌದಾ? ಈ ಸೃಷ್ಟಿಕರ್ತನು ನಮ್ಮನ್ನು ಉಂಟು ಮಾಡಿದ ದೇವರನ್ನು ಮಾಡಿದ್ದು ನಾವು ಆತನನ್ನು ಉಂಟು ಮಾಡಲಿಕ್ಕೆ ಸಾಧ್ಯವ? ಉಂಟು ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ಇವತ್ತು ದೇವರ ಬಳಿಗೆ ದೇವರೇ, ನೀನು ಕೊಟ್ಟ ಬಾಯಿಗೋಸ್ಕರ ಸ್ತೋತ್ರ, ನೀನು ಕೊಟ್ಟ ಕಣ್ಣಿಗೋಸ್ಕರ ಸ್ತೋತ್ರ, ನೀನು ಕೊಟ್ಟ ಈ ಜೀವಿತಕ್ಕೋಸ್ಕರ ಸ್ತೋತ್ರ ಎಂಬುದಾಗಿ ಹೇಳುವುದಾದ್ರೆ, ದೇವರಿನ ಜೀವಿತವನ್ನು ಅವನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಹಾಗಾಗಿ ನಮ್ಮ ಬಾಯಿ ಆಗಿರಬಾರದು. ಇನ್ನು ಮುಂದೆ ಈ ಬಾಯಿ ಯಾರ ಬಾಯಿ ಆಗಿರ್ಬೇಕು? ದೇವರ ಬಾಯಿ ಆಗಿರ್ಬೇಕು. ಅಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಇವತ್ತು ಸಭೆಗೆ ವಾಗ್ದಾನ ಮಾಡ್ತಿದ್ದಾರೆ, ದೇವರ ಮಕ್ಕಳಿಗೆ ವಾಗ್ದಾನ ಮಾಡುತ್ತಾರೆ. ಏನಂತೇಳಿ, ನಿಮ್ಮ ವಿರೋಧಿಗಳೆಲ್ಲರೂ ಮಾತನಾಡಲಿಕ್ಕೆ ಆಗದ ಬಾಯಿಯನ್ನು ನಾನು ನಿಮಗೆ ಕೊಡುತ್ತೇನೆ, ಅಂತ ಬುದ್ಧಿಯನ್ನು ನಾನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಎಷ್ಟು ಒಳ್ಳೆ ದೇವರಾಗಿದ್ದಾರೆ, ಎಷ್ಟು ಒಳ್ಳೆ ರಕ್ಷಕ ನಮ್ಮನಾಗಿದ್ದಾರೆ. ಬಾಯಿಯನ್ನು ಮಾತ್ರವಲ್ಲ, ಬುದ್ಧಿಯನ್ನು ಸಹ. ನೋಡಿ, ಏನ್ ಥಿಂಕ್ ಮಾಡ್ತೀವಿ ಅದನ್ನೇ ನಾವು ಏನ್ ಮಾಡ್ತೇವೆ. ಇವತ್ತು ಕೆಲವರು ಬುದ್ಧಿ ಇಲ್ಲದೆ ಮಾತನಾಡ್ತಾರೆ. ಆದ್ರೆ ದೇವರ ಬುದ್ಧಿಯಿಂದ ನಾವು ಮಾತನಾಡುವಾಗ ಅದು ನಿಶ್ಚಯವಾಗಿ ಏನಾಗ್ತದೆ, ಅದು ನಮ್ಮ ಜೀವಿತದ ಆಶೀರ್ವಾದವಾಗಿ ದೇವರು ಟರ್ನ್ ಮಾಡ್ತಾರೆ. ಯೋಬನ ಹೆಂಡತಿಯನ್ನು ನೋಡ್ರಿ. ಅಲ್ಲಿ ಯೋಬನ ಹೆಂಡತಿ ಯೋಬನನ್ನು ನೋಡಿ ಏನ್ ಹೇಳ್ತಾನೆ? ಇಷ್ಟೆಲ್ಲ ಅವಸ್ಥೆ ಆದ್ರೂ ಸಾಕಾಗ್ಲಿಲ್ಲವಾ? ಇನ್ನು ಮುಂದೆ ಆದ್ರೂ ಸಹ ನೀನು ದೇವರನ್ನು ಏನ್ ಮಾಡ್ಬೇಕು? ದೂಷಿಸಿ ಸಾಯಿ ಎಂಬುದಾಗಿ ಹೇಳುವಾಗ ಯೋಬನ್ ಹೇಳಿದ ಮಾತು, ನೀನು ಬುದ್ಧಿ ಇಲ್ಲದಾಗಿ ಮಾತನಾಡಬೇಡ. ಬುದ್ಧಿ ಇಲ್ಲದಾಗಿ ಮಾತನಾಡಬೇಡ.
ನಮಗೆ ದೇವರು ಬುದ್ಧಿಯಿಂದ ಮಾತನಾಡುವ ಕೃಪೆ ಕೊಡುತ್ತಾನೆ. ಎಷ್ಟು ಜನ ಇವತ್ತು ಬುದ್ಧಿಯಿಂದ ಮಾತನಾಡಲಿಕ್ಕೆ ರೆಡಿ ಆಗಿದ್ರೆ ನಾನು ನಿಮಗೆ ದೇವರು ಬುದ್ಧಿಯನ್ನು ಕೊಡುತ್ತಾನೆ. ನಿಮ್ಮ ಬಾಯಲ್ಲಿ ಮಾತನಾಡುವಾಗ ನಾನು ಹೇಳಿದ್ರೆ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ನಿಲ್ಲಿಕ್ಕೆ ಆಗದಾಗೆ ದೇವರು ಕಾರ್ಯ ಮಾಡುತ್ತಾನೆ. ಒಬ್ಬ ವ್ಯಕ್ತಿ ನಿನ್ನ ವಿರುದ್ಧ ಎದುರಿಸಲಿಕ್ಕೆ ಆಗದಾಗೆ ದೇವರು ನಿನ್ನ ಬಾಯಿಯನ್ನು ದೇವರು ಸ್ಟ್ರಾಂಗ್ ಆಗಿ ಮಾಡುತ್ತಾನೆ. ಯಾಕಂದ್ರೆ ಅವನು ಸರ್ವಶಕ್ತನಾದ ದೇವರಾಗಿದ್ದಾನೆ. ನಮಗೆ ನೋಡಿದರೆ ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಿಂದ ನಾವು ಓದುವುದಾದ್ರೆ, ಯೆರೆಮೀಯ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆರೆಮೀಯನಿಗೆ ದೇವರು ಹೇಳುವ ಮಾತು ಏನಂತ ಹೇಳಿದ್ರೆ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ, ನಿನ್ನ ಉದರದಿಂದ ಬರುವುದಕ್ಕಿಂತ ಮುಂಚೆ ನಿನ್ನನ್ನು ನಾನು ಪ್ರತಿಷ್ಠಿಸಿದ್ದೇನೆ, ಜನಾಂಗಗಳಿಗೆ ನಿನ್ನನ್ನು ಪ್ರವಾದಿಯಾಗಿ ಏನ್ ಮಾಡಿದ್ದೇನೆ, ನೇಮಿಸಿದ್ದೇನೆ ಎಂಬುದಾಗಿ ಅಲ್ಲಿ ಸತ್ಯವೇದ ಹೇಳ್ತದೆ. ಆಗ ಯೆರೆಮೀಯ ಹೇಳ್ತಾರೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ, ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ನಾನು ಬಾಲಕನು ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾನು ಮಾತು ಬಲ್ಲವನಲ್ಲ. ದೇವರು ಅಂತ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದು, ತಾಯಿಯ ಗರ್ಭದಲ್ಲಿರುವಾಗ ನಾನು ನಿನ್ನನ್ನು ಹೊರಗೆ ತಂದಿದ್ದೇನೆ, ನಿನ್ನನ್ನು ಪ್ರವಾದಿಯಾಗಿ ನಾನು ನೇಮಿಸಿದ್ದೇನೆ. ಪ್ರವಾದಿ ಅಂತ ಹೇಳಿದ್ರೆ ಅವನು ದೇವರ ಬಾಯಿಯಾಗಿದ್ದಾನೆ. ಇವತ್ತು ಎಷ್ಟು ಜನ ಇಲ್ಲಿ ಪ್ರವಾದಿಗಳಿದ್ದೀರಿ. ಹಲ್ಲೆಲೂಯಾ. ನೀನು ದೇವರ ಬಾಯಿ ಎಂಬುದಾಗಿ ಇವತ್ತು ನೀನು ಮರೆಯಬೇಡ. ಯಾಕಂದ್ರೆ ದೇವರು ನಿನ್ನನ್ನು ಆರಿಸಿದ್ದು ದೇವರ ವಿಷಯ ನೀನು ಮಾತನಾಡಬೇಕು ಎಂಬುದಾಗಿ ಬೈಬಲ್ ಹೇಳ್ತದೆ. ನಂತರ ವಾಕ್ಯ ಓದಿ ನೋಡಿ. ಯೆರೆಮೀಯನಿಗೆ ಹೇಳ್ತಾನೆ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ನಾನು ನಿನಗೆ ಆಜ್ಞಾಪಿಸಿದನ್ನೆಲ್ಲ ನುಡಿಯಬೇಕು. ಅವರಿಗೆ ಅಂಜಬೇಡ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನ ಜೊತೆ ಇರುತ್ತೇನೆ. ಮತ್ತೆ ಇದು ಯೆಹೋವನಾದ ನನ್ನ ಮಾತು ಎಂಬುದಾಗಿ ಹೇಳಿದ. ಹಾಗಾದ್ರೆ ಇವತ್ತು ಯೆರೆಮೀಯನಿಗೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ನಿನಗೆ ಮಾತನಾಡಲಿಕ್ಕೆ ದೇವರೇ ಬಾಯಲ್ಲಿರ್ತಾನೆ. ಕೆಲವು ಸಲ ನಾವು ಹೇಳ್ತೇವೆ ಎಂತ ಮಾಡ್ಬೇಕಂತ ಗೊತ್ತಾಗುತ್ತೆ, ಆರಾಧನೆ ಹೇಗೆ ಮಾಡೋದು, ವಾಕ್ಯ ಹೇಗೆ ಹೇಳೋದು. ದೇವರು ಹೇಳ್ತಾ ಇದ್ದಾನೆ, ಅಲ್ಲಿ ನಿನ್ನ ಸಾಮರ್ಥ್ಯದ ಮೇಲೆ ಭರವಸೆ ಬಿಡಬೇಡ, ನಿನ್ನ ಜ್ಞಾನದಲ್ಲಿ ಭರವಸೆ ಬಿಡಬೇಡ, ನಿನ್ನಲ್ಲಿ ನೀನು ನಂಬಿಕೆ ಇಡಬೇಡ. ದೇವರ ಜ್ಞಾನದಲ್ಲಿ, ದೇವರ ವಿಷಯದಲ್ಲಿ ನಂಬಿಕೆ ಇಟ್ಟು ನೀನು ನಿಲ್ಲುವಾಗಲೇ ನಿನಗೆ ನಾನು ಜ್ಞಾನವನ್ನು ಕೊಡುತ್ತೇನೆ, ನಿನಗೆ ನಾನು ಬುದ್ಧಿಯನ್ನು ಕೊಡುತ್ತೇನೆ. ಏನು ಮಾತನಾಡಬೇಕೆಂಬುದಾಗಿ ನಾನು ಮಾತನಾಡುವಾಗ ವಾಯುವಿಯ ಬಾಲಗಳು ಮುರಿಯಲ್ಪಡುತ್ತದೆ. ಮಾತ್ರವಲ್ಲ, ನಿನ್ನನ್ನು ನಾನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಜನರಿಗೆ ಗೊತ್ತಾಗುವಾಗಿ ನಾನು ಮಾಡುತ್ತೇನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ನೀನು ಏನು ಭೂಲೋಕದಲ್ಲಿ ಕಟ್ಟುತ್ತಿ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ, ಏನು ಭೂಲೋಕದಲ್ಲಿ ಬಿಚ್ಚುತ್ತಿ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಮ್ಮ ನಾಲಿಗೆ, ನಮ್ಮ ಬಾಯಿ ಏನು ನುಡಿಯುತ್ತದೆ ಅದನ್ನು ನೆರವೇರಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಂತ ಹೇಳಿದ್ರೆ, ಅಲ್ಲಿ ಬೈಬಲ್ ಹೇಳ್ತದೆ, ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲದ ಆಗದಂತ ಬಾಯಿಯನ್ನು, ಬುದ್ಧಿಯನ್ನು ನಿಮಗೆ ಕೊಡುತ್ತೇನೆ. ನಿಮ್ಮ ವಿರೋಧಿಗಳು ಎದುರು ಮಾತನಾಡದ ಹಾಗ ಬಾಯಿಯನ್ನು ನಾನು ನಿಮಗೆ ಕೊಡುತ್ತೇನೆ. ನಾನು ಬಾಲಕನಂತ ಹೇಳಿದ್ರೆ ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ಆದ್ರೆ ದೇವರು ನಿನ್ನನ್ನು ಮಾತನಾಡಲಿಕ್ಕೆ ಮೊದಲೇ ಸಿಲೆಕ್ಟ್ ಮಾಡಿದ್ದಾನೆ. ಮೊದಲೇ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ದೇವರು ಸಿಲೆಕ್ಟ್ ಮಾಡಿದ್ದಾನೆ. ನಿನ್ನ ಕುಟುಂಬದಲ್ಲಿ ದೇವರು ನಿನ್ನನ್ನೇ ಆರಿಸಿದೆ ಯಾಕಂತ ಹೇಳಿದ್ರೆ ಆತನ ಉದ್ದೇಶದ ಮೇರೆಗೆ ಆಗಿದೆ. ಹಲ್ಲೆಲೂಯಾ. ಆತನ ಉದ್ದೇಶ ಅದು ಉನ್ನತವಾದ ಉದ್ದೇಶ, ಆತನ ಆಲೋಚನೆ ಅದು ಉನ್ನತವಾದ ಆಲೋಚನೆಯಾಗಿದೆ. ನಾವು ನೋಡ್ತೇವೆ ಕೀರ್ತನೆಗಳ ಪುಸ್ತಕ 81ನೇ ಕೀರ್ತನೆ 10ನೇ ವಾಕ್ಯ ಓದುವುದಾದರೆ ಅಲ್ಲಿ ನಾವು ನೋಡುತ್ತೇವೆ, ಅಗಲವಾಗಿ ಬಾಯಿ ತೆರೆಯಿರಿ ನಾನು ತುಂಬಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಅಗಲವಾಗಿ ಬಾಯಿ ತೆರೆದರೆ ಮಾತ್ರ ದೇವರು ಏನ್ ಮಾಡ್ತಾನೆ, ತುಂಬಿಸ್ತಾನೆ. ನನ್ನ ಮಾತುಗಳಿಂದ ತುಂಬಿಸ್ತೇನೆ, ನನ್ನ ಅಭಿಷೇಕದಿಂದ ನಿನ್ನನ್ನು ತುಂಬಿಸ್ತೇನೆ. ಒಂದರದಾಗಿ ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ತುಂಬಿಸುವ ದೇವರಾಗಿದ್ದಾನೆ. ಇವತ್ತು ನಿನ್ನ ಏನು ಮಾತಾಡ್ಬೇಕಂತ ದೇವರು ನಿನಗೆ ಕೃಪೆ ಕೊಡುತ್ತಾನೆ. ನಿನ್ನ ಬಾಯಿಗೆ ಬಾಯಿಯಾಗಿ ದೇವರು ಇರ್ಲಿಕ್ಕೆ ಇಷ್ಟಪಡ್ತಾನೆ. ಎರಡನೇದಾಗಿ ನಿನ್ನ ಬಾಯಿಯನ್ನು ಅಭಿಷೇಕ ಮಾಡುವ ದೇವರವನಾಗಿದ್ದಾನೆ. ನಮಗೆಲ್ಲರಿಗೂ ಗೊತ್ತುಂಟು, ಯೆಶಾಯ ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ಯೆಶಾಯನಿಗೆ ಒಂದು ದರ್ಶನ ಉಂಟಾಗುತ್ತದೆ. ಅವನು ಪರಲೋಕದ ಒಂದು ದರ್ಶನವನ್ನು ಕಾಣುತ್ತಾನೆ. ಪರಲೋಕದ ದರ್ಶನವನ್ನು ಕಾಣುವಾಗ, ಅಲ್ಲಿ ದೇವರ ಸಿಂಹಾಸನವನ್ನು ಕಾಣುವಾಗ, ಅಲ್ಲಿ ನೋಡಿ ಯೆಶಾಯ 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಅವರು ಹೇಳುವ ಮಾತು ಏನಂತ ಹೇಳಿದ್ರೆ, ಅಯ್ಯೋ ನಾನು ಹೊಲಸು ತುಟಿಯವನು, ಹೊಲಸು ತುಟಿಗಳ ಮಧ್ಯೆ ನಾನು ವಾಸ ಮಾಡುವವನು. ಇತ್ತ ನನ್ನ ಕಣ್ಣುಗಳು ಯಾರನ್ನು ಕಂಡವು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂಬುದಾಗಿ ಅವನು ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಕೂಗುವುದನ್ನು ಸತ್ಯವೇದದಲ್ಲಿ ನಮಗೆ ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಯಾಕೆ ಅವನು ಆ ರೀತಿಯಲ್ಲಿ ಹೇಳಿದ?
ಯಾಕೆ ನನ್ನ ಬಾಯಿ ಹೊಲಸು ತುಟಿ ಎಂಬುದಾಗಿ, ಹೊಲಸು ತುಟಿಗಳ ಮಧ್ಯೆ ವಾಸ ಮಾಡುವವನು ಎಂಬುದಾಗಿ ಯಾಕೆ ಹೇಳಿದಂತ ಹೇಳಿದ್ರೆ, ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನ ಬಾಯಿ ಜೀವಿತವನ್ನು ರೂಪಿಸುವಂತದ ಬಾಯಿಯಾಗಿದೆ. ನಿನ್ನ ಬಾಯಿ ನಿನ್ನ ಜೀವಿತವನ್ನು ಕಟ್ಟುವಂತದ್ದಾಗಿದೆ. ನಿನ್ನ ಬಾಯಿ ಸಭೆಯನ್ನು ಕಟ್ಟುವಂತದ್ದಾಗಿದೆ. ಇವತ್ತು ದೇವರ ಮಕ್ಕಳೇ, ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನಂತ ಹೇಳಿದ್ರೆ, ನಿನ್ನ ಬಾಯಿ ನಿನ್ನನ್ನು ರೂಪಿಸುವಂತೆ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಡಗಿನ ಚುಕ್ಕಾಣಿಯಾಗಿ ಅಂತೆ ಬಾಯಿ, ಹಡಗಿನ ಚುಕ್ಕಾಣಿ. ಚುಕ್ಕಾಣಿ ಅಂತ ಹೇಳಿದ್ರೆ ಹಡಗನ್ನು ನಡೆಸುವ ಒಂದು ಸ್ಟೀರಿಂಗ್. ಹಲ್ಲೆಲೂಯಾ. ಅದು ಎಲ್ಲಿ ಹೋಗ್ತದೆ, ಆ ಚುಕ್ಕಾಣಿ ಎಲ್ಲಿ ಹೋಗ್ತದೆ ಹಿಡಿತಾನೆ, ಅದೇ ಸೈಡ್ ಏನ್ ಮಾಡ್ತದೆ, ಆ ಒಂದು ದೋಣಿ ಹೋಗ್ತದೆ, ಹಡಗು ಹೋಗ್ತದೆ. ಅಲ್ಲಿ ಇವತ್ತು ನನಗೆ ನಿನ್ನ ಜೀವಿತ ರೂಪಿಸುವುದು ನಿನ್ನ ಬಾಯಿ ಆಗಿದೆ. ಅಲ್ಲಿ ನೀನು ಏನ್ ಮಾತಾಡ್ತಿ ಅದಕ್ಕೆ ದೇವರು ಆ ರಿವಾರ್ಡ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ. ನಮಗೆಲ್ಲರಿಗೂ ಇಸ್ರೇಲರಿಗೆ ಎಷ್ಟು ಕುಲ ಇತ್ತು? ಇಸ್ರೇಲ್ ಎಷ್ಟು ಕುಲ? 12 ಕುಲ. ಈ 12 ಕುಲದವರಲ್ಲಿ ಒಬ್ಬೊಬ್ಬರಾಗಿ, ಒಂದೊಂದು ಕುಲಕ್ಕೆ ಒಬ್ಬೊಬ್ಬರಾಗಿ 12 ಜನರನ್ನು ನೇಮಕ ಮಾಡಿಕೊಂಡು ದೇವರು ಏನು ವಾಗ್ದಾನ ಮಾಡಿದ ಇಸ್ರೇಲರಿಗೆ? ಕಾನಾನ್ ದೇಶ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ. ಕಾನಾನ್ ದೇಶ ಇದು ದೇವರ ವಾಗ್ದಾನ, ದೇವರ ಮಾತು ಇದು. ಆಮೇಲೆ ಅಲ್ಲಿ ಇವರು 12 ಜನ ಆ ದೇಶ ಹೇಗೆ ಉಂಟಂತ ನೋಡ್ಲಿಕ್ಕೆ ಹೋದ್ರು, ಸುತ್ತಾಡ್ಲಿಕ್ಕೆ ಹೋದ್ರು. ಹಾಲು ಜೇನು ಹರಿಯುವ ದೇಶಕ್ಕೆ ದೇವರು ಸೇರಿಸ್ತಾರೆ ಅಂತ ಹೇಳಿದಾರಲ್ಲ, ನಿಜವಾಗಿ ಆ ದೇಶ ಹಾಲು ಜೇನು ಹರಿಯುವ ದೇಶವಾ ಎಂಬುದಾಗಿ ನಾವು 12 ಕುಲದಲ್ಲಿ ಒಬ್ಬೊಬ್ಬರಾಗಿ ಅವರು ಬಂದು ಹೋಗಿ ನೋಡ್ಲಿಕ್ಕೆ ಹೋಗುವಾಗ ಅಲ್ಲಿ ಅವರು ನೋಡಿ 10 ಜನ ಏನ್ ಮಾಡ್ತಾರೆ, ನಕಾರಾತ್ಮಕವಾದ ಏನ್ ಮಾಡ್ತಾರೆ, ಅಲ್ಲಿ ರಿಪೋರ್ಟ್ ಅಂತ ತರ್ತಾರೆ. ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಆ ಒಂದು ಸಂಗತಿಯನ್ನು ನೋಡಿ, ಅಲ್ಲಿಯ ಜನರನ್ನು ನೋಡಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಬಲಿಷ್ಠರಾಗಿದ್ದಾರೆ, ಅವರು ಬಲಿಷ್ಠರಾಗಿದ್ದಾರೆ, ಅವರ ಮುಂದೆ ನಾವು ಏನಾಗಿದ್ದೇವೆ, ಮಿಡತೆಗಳಾಗಿ ಕಾಣುತ್ತೇವೆ. ಅಂದರೆ ಅವರು ಏನು ಅಂತ ಹೇಳಿದ್ರೆ, ನೋಡಿದ ಸಂಗತಿಗಳನ್ನು ಮಾತನಾಡಿದರು. ಆದ್ರೆ ದೇವರ ವಾಕ್ಯ ಇವತ್ತು ಹೇಳ್ತಾ ಉಂಟು ಏನಂತ ಹೇಳಿದ್ರೆ, ನೀನು ಏನು ಮಾತನಾಡಬೇಕಂತ ನೀನು ಮೊದಲಾಗಿ ಯೋಚಿಸಬೇಡ. ನಿನ್ನ ಜೀವಿತದಲ್ಲಿ ಏನು ನಡೆಯುತ್ತದೆ ಎಂಬುದಾಗಿ ನಾನು ನಿನ್ನ ಬಗ್ಗೆ ಮೊದಲೇ ನಾನು ಮಾತನಾಡಿದ್ದೇನೆ, ಮೊದಲೇ ನೇಮಿಸಿದ್ದೇನೆ. ನನ್ನ ಸಂಕಲ್ಪ ಬಿಟ್ಟು ನಿನ್ನ ಜೀವಿತದಲ್ಲಿ ಬೇರೆ ಯಾವುದು ನಡೆಯುವುದಿಲ್ಲ ಎಂಬುದಾಗಿ ಸರ್ವಶಕ್ತನಾದ ದೇವರು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. 10 ಜನರು ನೋಡಿದನ್ನು ನಂಬ್ತಾರೆ. ದೇವರ ವಾಕ್ಯ ಹೇಳ್ತಾರೆ, ನಾವು ನೋಡಿದನ್ನು ನಂಬುವವರಲ್ಲ, ನಾವು ಮತ್ತೆ ಏನು ನಂಬುವವರು? ನೋಡದೆ ಇರುವ ಸಂಗತಿಗಳನ್ನು ನಾವು ನಂಬುವವರಾಗಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ನೋಡಿ ದೇವರ ವಾಕ್ಯದಲ್ಲಿ 12 ಮಂದಿ ಕಳಿಸುವಾಗ 10 ಮಂದಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇವರ ವಾಗ್ದಾನವನ್ನು ಮರೆತರು, ಅಲ್ಲಿ ದೇವರ ಮಾತುಗಳನ್ನು ಮರೆತರು. ದೇವರು ಅವನಿಗೆ ಹೇಳಿದ, ನಾನು ಕಾನಾನ್ ದೇಶವನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿದ್ರೆ ಇಸ್ರೇಲ್ ಮಕ್ಕಳು ನಂಬಬೇಕಾಗಿತ್ತು, ನನಗೆ ದೇವರು ಕಾನಾನ್ ದೇಶ ಕೊಟ್ಟೆ ಕೊಡ್ತಾ ಇದ್ದಾನೆ. ಅದರ ಮುಂದೆ ಏನೇ ಚಾಲೆಂಜ್ ಬರಲಿ, ಅದರ ವಿರುದ್ಧ ಏನೇ ಸೈತಾನ ದೈತ್ಯಾಕಾರವಾಗಿ ನಿಂತುಕೊಳ್ಳಲಿ, ನಾನು ಭಯಪಡುವುದಿಲ್ಲ. ಯಾಕಂದ್ರೆ ದೇವರ ವಾಗ್ದಾನ ನನಗೆ ಕಾನಾನ್ ದೇಶ ಎಂಬುದಾಗಿ ಅವರು ನಂಬಬೇಕಾಗಿತ್ತು. ಆದ್ರೆ 10 ಜನರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ನಕಾರಾತ್ಮಕವಾದ ತೀರ್ಪನ್ನು, ನಕಾರಾತ್ಮಕವಾದ ಮಾತುಗಳನ್ನು ಮಾತಾಡ್ತಾರೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, 10 ಜನರು ನಕಾರಾತ್ಮಕವಾಗಿ ಮಾತನಾಡಿದ್ರಿಂದ ಅವರು ನಾಶವಾದರು. ಆದರೆ 2 ಮಾತ್ರ, ಅಲ್ಲಿ ಯೋಶುವ ಮತ್ತು ಕಾಲೇಬರು ಆ ಒಂದು ಸ್ಥಳಕ್ಕೆ ಬಂದು ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೈತ್ಯಾಕಾರದ ಮನುಷ್ಯರನ್ನು ನೋಡಿ, ರಾಕ್ಷಸರಂತ ದೊಡ್ಡ ದೊಡ್ಡ ಗಾತ್ರದ ಮನುಷ್ಯರನ್ನು ನೋಡಿ ಅವರು ಹೇಳಿದ್ದೇನಂತ ಹೇಳಿದ್ರೆ, ಹಲ್ಲೆಲೂಯಾ, ಇವರು ನಿಜವಾಗಿ ದೈತ್ಯರೇ, ಆದರೆ ಈ ಕಾನಾನ್ ದೇಶವನ್ನು ದೇವರು ನಮಗೆ ಸ್ವಾಧೀನ ಮಾಡಿಕೊಡುತ್ತಾರೆ ಎಂಬುದಾಗಿ ಅವರ ನಂಬಿಕೆಯಿಂದ ಅವರು ಮಾತನಾಡುವಾಗ ಆ ಮಾತುಗಳನ್ನು ನೆರವೇರಿಸಲಿಕ್ಕೆ ಶಕ್ತರಾದರೆ, ಇವತ್ತು ದೇವರ ಮಗನೇ ನೀನು ನೋಡುವುದನ್ನು ನಂಬಬೇಡ, ಲೋಕ ಹೇಳುವುದನ್ನು ನಂಬಬೇಡ. ದೇವರು ನಿನಗಿಟ್ಟ ಮಾತುಗಳು ಅದು ಉನ್ನತವಾದ ಮಾತುಗಳು, ಅದು ಬಲಾಢ್ಯರನ್ನು ಬೀಳಿಸುವಂತ ವಾಗ್ದಾನದ ಮಾತುಗಳನ್ನು ನೀನು ನಂಬುವುದಾದರೆ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2 ಮಾತ್ರ ಅದರಲ್ಲಿ ನಂಬಿಕೆಯಿಂದ ಮಾತನಾಡ್ತಾ ಇದ್ದಾರೆ. ಇವತ್ತು ಸಿಚುವೇಶನ್ ಏನೇ ಆಗಲಿ, ಸಿಚುವೇಶನ್ ಅನ್ನು ನೋಡಬೇಡ. ಹಲ್ಲೆಲೂಯಾ. ದೇವರು ನಿನ್ನ ಬಾಯಿಯಲ್ಲಿ ಮಾತುಗಳನ್ನು ಇಟ್ಟಿದ್ದಾರೆ. ಅಲ್ಲಿ ನಿನ್ನ ಬಾಯಿಯಲ್ಲಿ ದೇವರು ಮಾತುಗಳನ್ನು ಇಟ್ಟಿದ್ದಾನೆ. ಕಣ್ಣಿನಿಂದ ನೋಡುವುದನ್ನು ನಡೆಯುವುದಿಲ್ಲ. ದೇವರ ವಾಗ್ದಾನ, ಕಣ್ಣಿಗೆ ಕಾಣದ ವಾಗ್ದಾನ, ಅದನ್ನು ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಒಂದು ಮಾತು, ನಿನ್ನ ಮಾತುಗಳು ಏನ್ ಮಾಡ್ತದೆ ಗೊತ್ತಿಲ್ಲ, ದೈತ್ಯ ಶಕ್ತಿಯನ್ನು ಉಳಿಸುವಂತ ಸಾಮರ್ಥ್ಯ ಮಾತುಗಳು. ಅಲ್ಲಿ ಇವತ್ತು ನಾವು ಯಾವಾಗ ನೆಗೆಟಿವ್ ಮಾತನಾಡ್ತೇವೆ. ದೇವರ ಮಕ್ಕಳು ನೆಗೆಟಿವ್ ಮಾತನಾಡಬೇಡ. ಅಲ್ಲಿ ನಿನ್ನ ದೇವರು ನಿನಗೆ ಏನ್ ವಾಗ್ದಾನ ಮಾಡಿದ್ದಾನೆ ಅದನ್ನೇ ಮಾತನಾಡು. ಹಲ್ಲೆಲೂಯಾ. ಸೈತಾನನು ಇವತ್ತು ವಂಚಿಸ್ತಾ ಇದ್ದಾನೆ, ಆದ್ರೆ ನಿನ್ನನ್ನು ವಂಚಿಸಬಾರದು.
ಯಾಕೆ ಗೊತ್ತಿಲ್ಲ, ನಿನ್ನ ಬಾಯಲ್ಲಿ ದೇವರು ಮಾತನಾಡಿದ್ದಾನೆ, ನಿನ್ನ ಬಾಯಲ್ಲಿ ದೇವರು ಮಾತನಾಡಿ ಇಟ್ಟಿದ್ದಾನೆ. ಯಾಕಂದ್ರೆ ಆ ಮಾತುಗಳು ಅದು ನಿಜವಾಗಿ ನಡೆಯುವಂತಹ ವಾಗ್ದಾನಗಳನ್ನು ದೇವರು ನಿನ್ನ ಬಾಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹಾಗಾದ್ರೆ ನಾವು ಮಾಡಬೇಕಾದದ್ದು ಏನಂತ ಹೇಳಿದ್ರೆ, ನೋಡಿದನ್ನು ನಂಬಬೇಡ, ವಾಗ್ದಾನವನ್ನು ಮಾತ್ರ ನಂಬಬೇಕು, ವಾಗ್ದಾನವನ್ನು ಮಾತ್ರ ನಂಬಬೇಕು. ನೋಡಿ, ಈ ಮರಿಯಳು ಕನ್ನಿಯಾಗಿರುವಾಗ ಅಲ್ಲಿ ದೇವದೂತರು ಬಂದು ಹೇಳ್ತಾ ಇದ್ದಾರೆ ಮರಿಯಳ ಹತ್ರ, ಮರಿಯಲೇ ಮರಿಯಲೇ ನೀನು ಗರ್ಭವತಿ ಆಗುತ್ತಿ. ಅವಳು ಖಂಡಿಕೆ ನಿಜವಾಗಿ ಅವಳ ಹತ್ರ ಬಂದು ಹೇಳ್ತಾರೆ, ನೀನು ಗರ್ಭವತಿ ಆಗುತ್ತಿ. ಆಗ ಮರಿಯಳು ಕೇಳಿದ ಪ್ರಶ್ನೆ, ಇದು ಹೇಗೆ ಸಾಧ್ಯ? ಆಗ ದೂತನಲ್ಲಿ ಮಾತನಾಡಲಿಕ್ಕೆ ಶುರು ಮಾಡ್ತಾನೆ, ದೇವರ ಬಾಯಿಂದ ಹೊರಟ ಮಾತು ಅದು ನಿಷ್ಫಲವಾಗುವುದಿಲ್ಲ. ಇವತ್ತು ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನೀನು ನೋಡಿದನ್ನು ನಂಬಬೇಡ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಇರುವ ಸಿಚುವೇಶನ್ ಅನ್ನು ನೀನು ನಂಬಬೇಡ. ನಿನಗೆ ದೇವರು ದೊಡ್ಡ ಒಂದು ಆಶೀರ್ವಾದ ಇಟ್ಟಿದ್ದಾನೆ, ನಿನ್ನ ಜೀವಿತದಲ್ಲಿ ದೊಡ್ಡ ಒಂದು ಬ್ಲೆಸ್ಸಿಂಗ್ ದೇವರು ಇಟ್ಟಿದ್ದಾನೆ. ಅದನ್ನು ನೀನು ಹೊಂದಲಿಕ್ಕೆ ಹೋಗ್ತಾ ಇದೆಯಾ ಎಂಬುದಾಗಿ ಪವಿತ್ರಾತ್ಮ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ನೀವು ನೋಡೋದಾದ್ರೆ ಯೆಶಾಯ ಬರೆದ ಪ್ರವಾದನ ಗ್ರಂಥ 55ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಯೆಶಾಯ 55ನೇ ಅಧ್ಯಾಯ 11ನೇ ವಾಕ್ಯ, ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಏನಾಗುವುದಿಲ್ಲ, ಹಿಂದಿರುಗುವುದೇ ಇಲ್ಲ. ಹಾಗಾದ್ರೆ ದೇವರ ಬಾಯಿಂದ ಹೊರಟ ಮಾತು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ. ಎಷ್ಟು ಜನ ಹೇಳ್ತೀರಿ ನನ್ನ ಇಷ್ಟಾರ್ಥ ನೆರವೇರ್ತದೆ? ಅಲ್ಲಿ ಸೈತಾನ ಯಾವಾಗ ಸಹ ನೆಗೆಟಿವ್ ಆಗಿ ನಮ್ಮ ಜೀವಿತದಲ್ಲಿ ಮಾಡುವಾಗ, ದೇವರ ಪಾಸಿಟಿವ್ ಮಾತನಾಡುವಾಗ ದೇವರನ್ನು ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಆ ಇಷ್ಟಾರ್ಥವನ್ನು ನೆರವೇರಿಸ ನಾನು ಉದ್ದೇಶಿಸಿದನ್ನು ಕೈಗೂಡಿಸದ ಹೊರತು, ಅಂದ್ರೆ ನಾನು ಯೋಚಿಸಿದ ವಿಷಯ ಅದನ್ನು ಬಿಟ್ಟು ಬೇರೆ ಯಾವುದು ನಿನ್ನ ಜೀವಿತ ನಡೆಯುವುದಿಲ್ಲ. ಎಷ್ಟು ಜನ ಸಂತೋಷ ಪಡ್ತೀರಿ? ಇವತ್ತು ಯಾವ್ದನ್ನು ನಂಬ್ತೀರಿ ನೀವು? ದೇವರ ವಾಗ್ದಾನವನ್ನು ನಂಬುತ್ತೀರಾ? ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ, ನಾನು ನಿನಗೆ ನನ್ನ ಬಾಯನ್ನು ಕೊಡುವವನಾಗಿದ್ದೇನೆ. 2 ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ ಓದುವುದಾದ್ರೆ, 2 ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ ಗಮನಿಸುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆ ಕತ್ತಲುಗಳನ್ನು ಏನ್ ಮಾಡ್ತದೆ, ಕೆಡವಿ ಹಾಕುವಂತದ್ದು ಅಲ್ಲಿ ಸತ್ಯವೇದ ಬರುತ್ತದೆ. ಹಾಗಾದ್ರೆ ಇಲ್ಲಿ ಒಂದು ವಿಷಯ ನಾವು ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ಎಂಬುದಾಗಿ ವಾಕ್ಯ ಇರ್ತದೆ. ಅಂದ್ರೆ ಇದು ನಮ್ಮ ವೀಕ್ನೆಸ್ ಅಲ್ಲ, ಇದು ನಮ್ಮ ಬಲಹೀನತೆ ಅಲ್ಲ. ದೇವರು ಹೇಳ್ತಾರೆ, ಲೋಕ ಹೇಗೆ ಯುದ್ಧ ಮಾಡ್ತದೆ ಹಾಗೆ ನೀನು ಯುದ್ಧ ಮಾಡಬೇಡ. ನಿನ್ನ ಯುದ್ಧವೇ ಬೇರೆ ರೀತಿಯದು. ಯಾಕೆ ಗೊತ್ತಿಲ್ಲ, ನೀನು ಬಾಯಿ ಮಾತನಾಡಿದ್ರೆ ಸಾಕು, ಶತ್ರು ಬೋರಲ್ ಬೀಳ್ತಾನೆ. ನಿನ್ನ ಒಂದು ಮಾತಿನಲ್ಲಿ ಅಂತ ಪವರ್ ದೇವರು ಇಟ್ಟಿದ್ದಾನೆ. ನೀವು ನೋಡಿ, ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯದಲ್ಲಿ 2 ವ್ಯಕ್ತಿಗಳು ಪರಲೋಕದಿಂದ ಇಳಿದು ಬರ್ತಾರೆ. ಆ 3.5 ವರ್ಷ ಆ ಮಹಾಸಂಕಟ ಕಾಲದಲ್ಲಿ ಸೈತಾನನ ಜನರು ಅವರೆಲ್ಲ ಎದ್ದು ಬರುವಾಗ ಬೈಬಲ್ ಹೇಳ್ತದೆ, ಈ 2 ಪುರುಷರಿಗೆ ಬಾಯಲ್ಲಿ ಏನ್ ಬರ್ತಿದ್ದಂತೆ, ಅವ್ರ ಬಾಯಿ ತೆರೆಯು ಏನ್ ಬರ್ತಿತ್ತು, ಬೆಂಕಿ ಬರ್ತಿದ್ದಂತೆ. ಬೆಂಕಿ ಏನು ತೋರಿಸ್ತದೆ, ಮಾತನ್ನು ತೋರಿಸ್ತಾ ಇದೆ. ಅವರ ಬಾಯಲ್ಲಿ ಬೆಂಕಿ ಬರ್ತಿದ್ದಂತೆ. ಯಾರಿಗೆ ಸಹ ಅವರನ್ನು ಕೇಳು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತೆ. ಅಂದ್ರೆ ದೇವರು ಅವರನ್ನು ಬಾಯಲ್ಲಿ ಬೆಂಕಿಯಾಗಿ ಮಾಡಿದ. ಇವತ್ತು ಅದೇ ದೇವರು ನಿನ್ನ ಬಾಯನ್ನು ಬೆಂಕಿಯಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ಬಾಯನ್ನು ದೇವರು ಬೆಂಕಿಯಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಏನಾಗಿದೆ, ಬಲವಾಗಿದೆ. ದೇವರ ಎಣಿಕೆಯಲ್ಲಿ ಏನಾಗಿದೆ, ಬಲವಾಗಿದೆ. ಹಾಗಾದ್ರೆ ದೇವರ ಎಣಿಕೆಯಲ್ಲಿ ಬಲವಾದ ಆಯುಧ ಯಾವುದು ಗೊತ್ತುಂಟ? ಯಾವುದು? ನಮ್ಮ ಬಾಯಿ. ಹೇಳಿ, ನಮ್ಮ ಬಾಯಿ. ಬಾಯಿಯಲ್ಲಿ ದೇವರು ನಿನ್ನ ಪವರ್ ಇಟ್ಟಿದ್ದಾನೆ. ನಿನ್ನ ಬಾಯಿಯಲ್ಲಿ ದೇವರು ಮೂಢನನ್ನು ಕಟ್ಟಿ ಹಾಕುವ ಸಾಮರ್ಥ್ಯ ಇಟ್ಟಿದ್ದಾನೆ. ನಿನ್ನನ್ನು ಎದುರು ಮಾತನಾಡೋದಕ್ಕೆ ದೇವರು ಬಲವನ್ನು ನಿನ್ನ ಬಾಯಲ್ಲಿ ಇಟ್ಟಿದ್ದಾನೆ. ನಮಗೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು ಏನಂತ ಹೇಳಿದ್ರೆ ನಮಗೆ ದೇವರು ಕೊಟ್ಟ ಬಾಯಿ ಅದು ಬಲವುಳ್ಳ ಬಾಯಿ ಅಂತ. ಈ ಬಾಯಿಯನ್ನು ಕೆಟ್ಟದಕ್ಕೆ ಯೂಸ್ ಮಾಡಬಹುದು, ಒಳ್ಳೆದಕ್ಕೆ ಯೂಸ್ ಮಾಡಬಹುದು. ಎಷ್ಟು ಜನ ಒಳ್ಳೆದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಈ ಬಾಯಿಗಳಿಂದ ನೀನು ನೆಗೆಟಿವ್ ಮಾತನಾಡಬೇಡ. ನಿನ್ನ ವಾಗ್ದಾನದ ವಿಷಯವನ್ನು ಮಾತನಾಡು. ನಿನ್ನ ಸಭೆಯ ಬಗ್ಗೆ ದೇವರಿಟ್ಟ ಮಾತುಗಳನ್ನು ಮಾತನಾಡು. ನಿನ್ನ ಮಕ್ಕಳ ಬಗ್ಗೆ ಹೇಳಿದ ಮಾತುಗಳನ್ನು ಮಾತನಾಡು. ದೇವರು ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿಕ್ಕೆ ದೇವರು ಇವತ್ತು ಸಹ ಸತ್ಯವಾಗಿ ಅವರು ಕಾರ್ಯ ಮಾಡಲಿಕ್ಕೆ ದೇವರಾಗಿದ್ದಾರೆ. ನೋಡಿ, ಅವರು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಅವರಿಗೆ ಅನೇಕ ತಡೆಗಳು ಬಂತು. ಕೆಂಪು ಸಮುದ್ರ ಬಂತು, ನಂತರ ಎರಿಕೋ ಕೋಟೆ ಬಂತು. ಎರಿಕೋ ಕೋಟೆ ಬರುವಾಗ
ಆ ಬೆಟ್ಟವನ್ನು ನೋಡಿ, ಆ ಕೋಟೆಯನ್ನು ನೋಡಿ ದೇವರು ಯೋಶುವನ ಹತ್ರ ಹೇಳ್ತಾನೆ, ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಲೋಕ ಸಂಬಂಧವಾದ ಆಯುಧಗಳು ನಿಮಗೆ ಬೇಡ. ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಒಂದೇ ಕಾರ್ಯ, ಆ ಒಂದು ಯೆರಿಕೋ ಕೋಟೆಯನ್ನು ಏನ್ ಮಾಡ್ಬೇಕು, ಸುತ್ತುವರಿಬೇಕು. ಸುತ್ತುವರಿವಾಗ ತುತ್ತೂರಿಯನ್ನು ನೀವು ಊದಿದಾಗ ಏನ್ ಮಾಡ್ಬೇಕಂತೆ, ಆರ್ಭಟಿಸಬೇಕು. ತುತ್ತೂರಿಯನ್ನು ಊದುವಾಗ ಏನ್ ಮಾಡ್ಬೇಕಂತೆ, ಆರ್ಭಟಿಸಬೇಕು. ಆಗ ಆರ್ಭಟಿಸುವಾಗ ಏನಾಗ್ತದೆ, ಆ ಯೆರಿಕೋ ಕೋಟೆ ಏನಾಗ್ತದೆ, ಕೆಳಗೆ ಬೀಳ್ತದೆ ಅಂತ ಯಾರು ಹೇಳಿದ್ರು, ದೇವರು ಹೇಳ್ತಾರೆ. ಆ ಯೆರಿಕೋ ಕೋಟೆ ಬೀಳ್ತದೆ ಎಂಬುದಾಗಿ ದೇವರ ವಾಗ್ದಾನವನ್ನು ನಂಬಿದ್ರು, ದೇವರ ಬಾಯಿಂದ ಬಂದ ಮಾತನ್ನು ನಂಬಿದ್ರು. ಇದು ಮನುಷ್ಯನ ಜ್ಞಾನದಲ್ಲಿ ನಮ್ಮ ಹತ್ರ ಹೇಳ್ತಿದ್ರೆ ಇದು ಹೇಗೆ ಬಾಯಿಂದ ಬೀಳ್ತದೆ ಎಂಬುದಾಗಿ ನಾವು ಗ್ರಹಿಸ್ತಿದ್ದೆವು. ಆದ್ರೆ ಇವತ್ತು ದೇವರು ಮಾತನಾಡ್ತಿದ್ದಾನೆ. ಅಲ್ಲಿ ಮೂಢರ ಬಾಯಿಯನ್ನು ಕಟ್ಟುವ ಸಾಮರ್ಥ್ಯ ಬಾಯಿಗೆ, ಅಲ್ಲಿ ನಿನಗೆ ಎದುರು ಮಾತನಾಡದಾಗೆ ಕಟ್ಟುವ ಸಾಮರ್ಥ್ಯ ನಿನ್ನ ಬಾಯಲ್ಲಿ ದೇವರು ಇಟ್ಟಿದ್ದಾನೆ. ಅಂತ ಒಂದು ಶಕ್ತಿಯನ್ನು ದೇವರು ಇಟ್ಟಿದ್ದಾನೆ. ನೋಡಿ, ಅಲ್ಲಿ ದೇವರು ಹೇಳ್ತಾನೆ, ಆ ಯೆರಿಕೋ ಕೋಟೆಯನ್ನು ನೋಡಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ತುತ್ತೂರಿಯನ್ನು ಊದುವಾಗ ಏನ್ ಮಾಡ್ಬೇಕಂದ್ರೆ ಆರ್ಭಟಿಸಿರಿ ಅಂತ. ಆರ್ಭಟಿಸ್ಲಿಕ್ಕೆ ಕೈಯಲ್ಲಿ ಆಗುವುದಿಲ್ಲ, ಆರ್ಭಟಿಸ್ಲಿಕ್ಕೆ ಕಾಲಲ್ಲಿ ಆಗುವುದಿಲ್ಲ. ಆರ್ಭಟಿಸಬೇಕಾದ್ರೆ ಏನ್ ಬೇಕು, ಗಟ್ಟಿಯಾಗಿ ಹೇಳ್ರಿ, ಬಾಯಿ ಬೇಕು. ಅವರು ಆ ತುತ್ತೂರಿ, ಮಹಾಯಾಜಕರು ತುತ್ತೂರಿ ಊದಿದಾಗ ಬೈಬಲ್ ಹೇಳ್ತದೆ, ಇಸ್ರೇಲ್ ದೇವರ ಮಕ್ಕಳು ಏನ್ ಮಾಡಿದ್ರು, ಗಟ್ಟಿಯಾಗಿ ಹೇಳ್ರಿ, ಆರ್ಭಟಿಸಿದರು. ಆರ್ಭಟಿಸುವಾಗ ಸತ್ಯವೇದ ಹೇಳ್ತದೆ, ಆ ಒಂದು ಯೆರಿಕೋ ಕೋಟೆ ಅದು ಬಿದ್ದದಲ್ಲ, ಯೆರಿಕೋ ಕೋಟೆ ಅದು ಕುಸಿದು ಹೋಯ್ತು ಎಂಬುದಾಗಿ ದೇವರ ವಾಕ್ಯ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ಯೆರಿಕೋ ಕೋಟೆ ಅವರು ಆರ್ಭಟಿಸುವಾಗ, ಅವರ ಬಾಯಲ್ಲಿ ಶಬ್ದವನ್ನು ತೆಗೆಯುವಾಗ ಆ ಒಂದು ಯೆರಿಕೋ ಕೋಟೆ ಏನಾಯ್ತು, ಕುಸಿದು ಹೋಯ್ತಂತೆ. ಯಾಕೆ ಕುಸಿದು ಹೋಯ್ತು? ಯಾಕೆ ಅದು ಬೀಳಿಲ್ಲ? ದೇವರ ಬುದ್ಧಿ ಭಯಂಕರವಾಗಿದೆ, ಅಲ್ಲಿ ದೇವರ ಜ್ಞಾನ ಅದು ಭಯಂಕರವಾಗಿದೆ. ನೀನು ನೆನೆಸಿದಾಗೆಲ್ಲ ದೇವರು ಯೋಚಿಸುವುದು ನಿನ್ನ ಯೋಚನೆಗಿಂತ ಸಹ ಆತನ ಯೋಚನೆ ಅದು ಬಿಗಿಲಾದ ಯೋಚನೆ ಆಗಿದೆ. ನಿನ್ನ ಬುದ್ಧಿ ಬೇಡ, ನಿನ್ನ ಸಾಮರ್ಥ್ಯ ಬೇಡ, ನಿನ್ನ ಯಾವುದೇ ತಾಳಂತುಗಳು ಬೇಡ. ದೇವರ ಮುಂದೆ ನಿನ್ನ ನಿಂತರೆ ಸಾಕು. ದೇವರು ನಿನಗೆ ಜ್ಞಾನವನ್ನು ಕೊಟ್ಟು, ದೇವರು ನಿನ್ನ ಬಾಯಲ್ಲಿ ಮಾತನ್ನು ಕೊಟ್ಟು ನಿನ್ನನ್ನು ಎತ್ತುತ್ತಾನೆ, ನಿನ್ನ ಕುಟುಂಬವನ್ನು ಎತ್ತುತ್ತಾನೆ, ನಿನ್ನ ಮಕ್ಕಳನ್ನು ಎತ್ತುತ್ತಾನೆ, ಸೇವಕರನ್ನು ಎಬ್ಬಿಸ್ತಾನೆ. ಕಾಲದ ಸೇವೆಗೋಸ್ಕರ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರು ತನ್ನ ಬಾಯಲ್ಲಿ ಮಾತನ್ನು ಇಟ್ಟಿದ್ದಾನೆ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೆರಿಕೋ ಕೋಟೆಯಲ್ಲಿ ಬೀಳ್ತಿದ್ರೆ ಅನೇಕ ಜನರು ಸತ್ತು ಹೋಗ್ತಿದ್ರು. ಯಾರು ಸತ್ತ ವಿಷಯ ಬೈಬಲಲ್ಲಿ ಬರ್ದಿದ್ದ? ಯಾರು ಬೈಬಲಲ್ಲಿ ಬರ್ದಿದ್ದ? ಅಥವಾ ಇಸ್ರೇಲರು ಎದುರಿನಿಂದ ಸುತ್ತಾಡುವಾಗ ಅವರ ಮೇಲೆ ಬಿದ್ದು ಏನಾಗ್ತಿತ್ತು, ಅವರು ಸಾಯ್ತಿದ್ರು. ಅದಕ್ಕೋಸ್ಕರ ದೇವರು ಮಾಡಿದ ಸಂಗತಿ ಏನಂತ ಹೇಳಿದ್ರೆ, ತುತ್ತೂರಿ ಊದಿ ಆರ್ಭಟಿಸುವಾಗ ಅದೇನಾಯ್ತಂತ ಹೇಳಿದ್ರೆ ಕುಸಿದು ಹೋಯಿತು. ಒಂದು ವಿಷಯ ಹೇಳ್ತೇನೆ, ಕುಸಿದ್ರೆ ತಿರುಗಿ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಬಿದ್ದರೆ ಕಟ್ಟಬಹುದು, ಆದ್ರೆ ಕುಸಿದನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಇವತ್ತು ಎಷ್ಟು ಜನ ನಂಬ್ತೀರಿ? ಇವತ್ತು ನೀನು ಮಾತನಾಡುವಾಗ ನಿನ್ನ ವೈರಿ ಕುಸಿದು ಬೀಳುತ್ತಾನೆ. ಯಾಕಂತ ಹೇಳಿದ್ರೆ ಅವನು ನಿನ್ನ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ, ನಿನ್ನ ಮಕ್ಕಳನ್ನು ಹಾಳು ಮಾಡ್ಲಿಕ್ಕೆ ಆಗುವುದಿಲ್ಲ, ನಿನ್ನ ಸಭೆಯನ್ನು ಹಾಳು ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಿನ್ನಲ್ಲಿರುವ ಶಕ್ತಿ ದೇವರ ಬಲವುಳ್ಳ ಶಕ್ತಿಯಾಗಿ ದೇವರು ಮಾರ್ಪಡಿಸ್ತಾರೆ. ಆ ಬಲವಾದ ಸಾಮರ್ಥ್ಯ ನಿನ್ನ ಬಾಯಲ್ಲಿ ಇಟ್ಟಿದ್ದಾನೆ. ಶತಾಧಿಪತಿ ಹೇಳಲಿಕ್ಕೆ ಕಾರಣ ಯೇಸು ಸ್ವಾಮಿ ಹತ್ರ, ಯೇಸು ಸ್ವಾಮಿ, ಯೇಸು ಸ್ವಾಮಿ, ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಸೌಖ್ಯವಾಗುತ್ತದೆ. ಶತಾಧಿಪತಿಯನ್ನು ನೋಡಿ ದೇವರು ಹೇಳ್ತಾನೆ, ಇಂಥ ನಂಬಿಕೆ ಇಸ್ರೇಲಲ್ಲಿ ನಾನು ಕಾಣಲಿಲ್ಲ. ಇವತ್ತು ನಿನ್ನ ನಂಬಿಕೆ ಹೆಚ್ಚಿಸಬೇಕು. ದೇವರು ನಿನ್ನ ಬಾಯಲ್ಲಿ ಮಾತುಗಳನ್ನು ಇಟ್ಟಿದ್ದಾನೆ. ಅಲ್ಲಿ ಕೆಡವುದಕ್ಕೂ ಕಟ್ಟುವುದಕ್ಕೆ ದೇವರು ನಿನ್ನಲ್ಲಿ ಅಭಿಷೇಕವನ್ನು ಇಟ್ಟಿದ್ದಾನೆ, ನಿನ್ನಲ್ಲಿ ಸಾಮರ್ಥ್ಯ ಬಿಟ್ಟಿದ್ದಾನೆ. ಇವತ್ತು ದೇವರ ಮಕ್ಕಳೇ, ನಿನ್ನ ಬಾಯಿಯ ಮಾತುಗಳು, ನಿನ್ನ ಹೃದಯದ ದಾನಗಳು ದೇವರಿಗೆ ಮೀಸಲು ಎಂಬುದಾಗಿ ನೀನು ಮರೆಯಬಾರದು. ಆ ವಾಕ್ಯ ಹೇಳ್ತದೆ, ಅವರು ಆರ್ಭಟಿಸುವಾಗ ಆ ಯೆರಿಕೋ ಕೋಟೆ ಏನ್ ಮಾಡಿದಂತೆ, ಅದು ಕುಸಿದು ಬಿತ್ತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮಹಾಯಾಜಕರು ತುತ್ತೂರಿ ಊದಿದರು, ಇಸ್ರೇಲ್ ಮಕ್ಕಳು ಏನ್ ಮಾಡಿದ್ರು, ಆರ್ಭಟಿಸಿದರು. ಆರ್ಭಟಿಸುವಾಗಲೇ ಅವರ ಎದುರಿದ್ದ ಸಮಸ್ಯೆ ಏನಾಯ್ತು, ಅದೇನಾಯ್ತು, ಕಾಣದೆ ಹೋಯಿತು. ಅದಕ್ಕೆ ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ಫರೋನನ್ನು ನೋಡಿ ಅಲ್ಲಿಯ ಜನರು ಭಯಪಟ್ಟುವಾಗ ಮೋಶೆ ಹೇಳಿದ ಮಾತು ಏನು ಗೊತ್ತಿಲ್ಲ, ಇಂದು ಕಾಣುವ ಐಗುಪ್ತರನ್ನು ನೀವು ಎಂದಿಗೂ ನೋಡುವುದಿಲ್ಲ. ನೋಡಿ ದೇವರ ಮಾತು ಎಷ್ಟು ಸತ್ಯ ಅಂತ ಹೇಳಿದ್ರೆ, ದೇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಫರೋನ ಮತ್ತು ಫರೋನ ಸೈನ್ಯವನ್ನು ಎಲ್ಲಿಯ ತನಕ ತಂದಂತ ಹೇಳಿದ್ರೆ, ಕೆಂಪು ಸಮುದ್ರದ ಮಧ್ಯಭಾಗದಲ್ಲಿ ತಂದು ಅಲ್ಲಿ ಅವರು ಕುಸಿದು ಹೋಗುವಾಗ ದೇವರು ಮಾಡಿದ. ಬೈಬಲ್ ಹೇಳ್ತದೆ, ಅವರ ರಥ ಚಕ್ರಗಳು ಏನಾಯ್ತಂತೆ, ಕುಸಿದು ಹೋಯ್ತಂತೆ. ಇವತ್ತು ನಾನು ಹೇಳಿದೆ, ನಿನ್ನ ಮುಂದೆ ಯಾರು ನಿಲ್ತಾರೆ ಅವರು ಕುಸಿದು ಹೋಗುವಂತೆ ದೇವರು ಮಾಡುತ್ತಾನೆ. ಯಾಕಂದ್ರೆ ನಿನ್ನ ಬಾಯಲ್ಲಿ ದೇವರು ಮಾತನ್ನು ಇಟ್ಟಿದ್ದಾರೆ, ನಿನ್ನ ಬಾಯಲ್ಲಿ ದೇವರು ಅಭಿಷೇಕ ಇಟ್ಟಿದ್ದಾರೆ. ನಿನ್ನ ಮಾತುಗಳು ದೇವರು ಅದನ್ನು ನೆರವೇರಿಸಲಿಕ್ಕೆ ಒಂದು ಶಕ್ತನಾಗಿದ್ದಾರೆ. ಮಕ್ಕಳ ಬಗ್ಗೆ ನೆಗೆಟಿವ್ ಮಾತನಾಡಬೇಡಿ. ನೀನು ಏನ್ ಮಾತಾಡ್ತೀಯ ಅದೇ ನಡೀತದೆ.
ಯಾಕೆ ಗೊತ್ತಿಲ್ಲ, ದೇವರು ಹೇಳ್ತಾರೆ ನಿನಗೆ ನಿನ್ನ ಬಾಯನ್ನಾಗಿ ನಾನು ಮಾಡಿದ್ದೇನೆ, ನಿನಗೆ ನನ್ನ ಬಾಯನ್ನು ಕೊಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ಇವತ್ತು ನಿಮ್ಮ ಬಾಯಲ್ಲಿ ಯಾರ ಬಾಯಿ? ದೇವರ ಬಾಯಿ. ಹೇಳಿದ್ರೆ ದೇವರ ಬಾಯಿ. ದೇವರ ಬಾಯಿ ನನಗೆ ಕೊಟ್ಟ ದೇವರು ಕೊಟ್ಟ ಬಾಯನ್ನು ದೇವರ ಮಹಿಮೆಗೋಸ್ಕರ ನಾನು ಉಪಯೋಗಿಸ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೋಡಿ, ಎರಿಕೋ ಕೋಟೆ ಅದು ಕಟ್ಟುವಾಗ ಅದು ಯಾವ ರೀತಿಯಲ್ಲಿ ಕಟ್ಟಿದ್ರು ಅಂತ ಹೇಳಿದ್ರೆ, ಅದರ ಮೇಲಿನ ಪೋರ್ಷನ್ ಯಾವ್ದ್ರಲ್ಲಿ ಇರ್ತದೆ? ಮಣ್ಣಿನಲ್ಲಿ ಕಟ್ಟಿದ್ರಂತೆ. ಮೇಲಿನ ಟಾಪ್ ಲೆವೆಲ್ ಏನಿದ್ದು ಮಣ್ಣಿನಲ್ಲಿ ಕಟ್ಟಿದ್ದಂತೆ. ಅದರ ಮಧ್ಯಭಾಗದಲ್ಲಿ ಸುಟ್ಟ ಇಟ್ಟಿಗೆಯಿಂದ ಕಟ್ಟಲ್ಪಟ್ಟಿತ್ತು, ಸುಟ್ಟ ಇಟ್ಟಿಗೆಯಿಂದ. ಅದರ ಕೆಳಭಾಗ ಕಲ್ಲುಗಳಿಂದ ಮತ್ತು ಮಣ್ಣುಗಳಿಂದ ಮಿಶ್ರವಾಗಿ ಕಟ್ಟಿದ್ರಂತೆ. ಈ ಒಂದು ಎರಿಕೋ ಕೋಟೆ ಕುಸಿದು ಬಿದ್ದಾಗ ಅವರು ಕಂಡದ್ದು ಯಾವುದು? ಫಸ್ಟ್ ಮೇಲೆ ಏನು ಕಂಡ್ರು? ಮಣ್ಣು. ಏನದು? ಮಣ್ಣನ್ನು ಕಂಡ್ರು. ಅವರು ಜಸ್ಟ್ ಮಣ್ಣನ್ನು ಮಾತ್ರ ನೋಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಒಂದು ಎರಿಕೋ ಕೋಟೆ ಈಗ ಏನಾಗಿದೆ? ಮಣ್ಣಿಗೆ ಮಣ್ಣಾಗಿ ಏನಾಗಿದೆ? ಈಗ ಲೆವೆಲ್ ಆಗಿದೆ. ಇವತ್ತು ನಾನು ಹೇಳ್ತೇನೆ, ದೈತ್ಯಕಾಲ ಶಕ್ತಿಗಳು ನಿನ್ನ ಮುಂದೆ ಇವತ್ತು ಹೋರಾಡಿ ಬಿಡುವಂತೆ ಮಾಡುತ್ತಾನೆ. ನಿನ್ನನ್ನು ಹಿಂಬಾಲಿಸಿದ ಶತ್ರುಗಳನ್ನು ದೇವರು ಇವತ್ತು ಕೆಡವಿ ತನ್ನ ಮಾತುಗಳನ್ನು ನೆರವೇರಿಸಲಿಕ್ಕೆ ಅವನು ನಮ್ಮ ಮಧ್ಯೆ ಶಕ್ತವಾಗಿ ಚಲಿಸುವ ದೇವರಾಗಿದ್ದಾನೆ. ಹಾಗಾಗಿ ಇವತ್ತು ನಮ್ಮ ಬಾಯಿಗಳನ್ನು ಸರಿಪಡಿಸಬೇಕು. ನಕಾರಾತ್ಮಕವಾದ ಮಾತುಗಳನ್ನು ಬಿಡುವ, ನಕಾರಾತ್ಮಕವಾದ ಚಿಂತನೆಗಳನ್ನು ಬಿಡುವ. ದೇವರು ನನ್ನ ಜೀವಿತ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ಏನು ಮಾತನಾಡಿದರೆ ಅದೇ ನೆರವೇರುತ್ತದೆ ಎಂಬುದಾಗಿ ನಂಬಿಕೆಯಿಂದ ನಾವು ಮುಂದೆ ಹೋಗುವಾಗ ದೇವರ ಆಶೀರ್ವಾದವನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಇಂದು ನಾವು ನಮ್ಮ ಬಾಯಿಯನ್ನು ದೇವರಿಗೆ ಒಪ್ಪಿಸಿಕೊಳ್ಬೇಕು. ಯಾಕಂದ್ರೆ ದೇವರು ನಮ್ಮ ಬಾಯನ್ನಾಗಿ ಮಾಡಿದ್ದಾನೆ, ಅಲ್ಲಿ ಆತನ ಬಾಯನ್ನಾಗಿ ಮಾಡಿದ್ದಾನೆ. ನೋಡಿ, ಯೆರೆಮೀಯನ ಬರೆದ ಪ್ರವಾದನ ಗ್ರಂಥ 23ನೇ ಅಧ್ಯಾಯ 29ನೇ ವಾಕ್ಯ ಓದುವುದಾದ್ರೆ, ಯೆರೆಮೀಯ 23:29 ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಹೊಡೆಯುವ ಚಮಟಿಗೂ ಸಮವಾಗಿದೆ ಎಂಬುದಾಗಿ. ಹಾಗಾದ್ರೆ ದೇವರ ವಾಕ್ಯ ಏನಾಗಿದೆ? ಬೆಂಕಿಗೆ ಅಂತೆ, ಬೆಂಕಿಗೆ. ಹಾಗಾದ್ರೆ ದೇವರ ವಾಕ್ಯ ಏನಾಗಿದೆ? ಬೆಂಕಿ ಆಗಿದೆ. ದೇವರ ವಾಕ್ಯ ಮಾಡುವಾಗ ಶತ್ರು ಏನಾಗ್ತಾನೆ? ಬೆಂಕಿಗೆ ಸುಟ್ಟು ಹೋಗ್ತಾನೆ. ಅವನು ನಿನ್ನ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಆ ಬೆಂಕಿಗೆ ಶಕ್ತಿ ಉಂಟು, ಆ ಬೆಂಕಿಗೆ ಶಕ್ತಿ ಉಂಟು. ನೀನು ಮಾತನಾಡು ನೋಡಿ, ಅವರ ಹೃದಯ ಭಯದಿಂದ ನಡುಗುತ್ತದೆ. ಅಂತ ಸಾಮರ್ಥ್ಯ ನಿನ್ನಲ್ಲಿ ದೇವರು ಇಟ್ಟಿದ್ದಾನೆ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ಅಲ್ಲಿ ನನ್ನ ವಾಕ್ಯವು ಬೆಂಕಿಯು ಬಂಡೆ ನೋಡಿಯುವ ಶಮಟಿಯು. ಶಮಟಿ ಅಂದ್ರೆ ಸುತ್ತಿಗೆ, ಬಂಡೆ ನೋಡಿಯುವುದು ಯಾವುದು? ಸುತ್ತಿಗೆ. ಹಾಗಾದ್ರೆ ಸುತ್ತಿಗೆಯನ್ನು ಬಂಡೆ ನೋಡ್ಲಿಕ್ಕೆ ನಿಮಗೆ ಸುತ್ತಿಗೆ ಬೇಡ, ಯಾವುದಿದ್ರೆ ಸಾಕು? ಬಾಯಿದ್ರೆ ಸಾಕು. ಈ ಬಾಯಲ್ಲಿ ನೀನು ಮಾತನಾಡಿದ್ರೆ ಸಾಕು, ದೇವರು ದೊಡ್ಡ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ನೋಡಿ, ಯೆಶಾಯನ ಜೀವಿತದಲ್ಲಿ ಅವನು ದೇವರನ್ನು, ಪರಲೋಕವನ್ನು ಕಂಡು ಏನ್ ಹೇಳ್ತಾನೆ? ಅಯ್ಯೋ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಗಳ ಮಧ್ಯೆ ವಾಸ ಮಾಡುವವನು ಎಂಬುದಾಗಿ. ಆಗ ದೇವರು ಮಾಡಿದ ಕಾರ್ಯ ಗೊತ್ತಿಲ್ಲ. ಅದೇ ಯೆಶಾಯ 6ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದಿಲ್ಲ. ಯೆಶಾಯ 6:6. ಏನಂತೆ? ನನ್ನ ಬಾಯಿಗೆ ಅದನ್ನು ಏನ್ ಮಾಡಿದ? ಮುಟ್ಟಿಸಿದಂತೆ. ಹಾಗಾದ್ರೆ ಅವನ ಜೀವಿತದಲ್ಲಿ ಅವನ ನಾಲಿಗೆ ಪರಿಶುದ್ಧವಾಗಬೇಕಾದ್ರೆ ಏನ್ ಬೇಕಿತ್ತು? ಅವನಿಗೆ ಒಂದು ಬೆಂಕಿ ಬೇಕಿತ್ತು. ಏನ್ ಬೇಕಿತ್ತು? ಬೆಂಕಿ ಬೇಕಿತ್ತು. ಇವತ್ತು ನಿನಗೆ ಅದೇ ಬೆಂಕಿಯನ್ನು ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅದೇ ಬೆಂಕಿಯಿಂದ ದೇವರು ನಿನ್ನನ್ನು ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ಬಿಲ್ ಮಾಡ್ತಾರೆ? ಹಲ್ಲೆಲೂಯಾ. ಯಾವಾಗ ಯೆಶಾಯ ಪ್ರವಾದಿಯ ಬಾಯಿಗೆ ಬೆಂಕಿ ಇಟ್ಟಿದ್ದು, ಅವನ ಮಾತುಗಳು ಬದಲಾಯಿತು. ಅವನ ಮಾತುಗಳು ಬದಲಾಯಿತು. ಇವತ್ತು ನಮ್ಮ ಜೀವಿತದಲ್ಲಿ ಸಹ ನಮ್ಮ ಹಳೆಯ ಮಾತುಗಳು ಬದಲಾಗಲಿ, ಹಳೆಯ ಸ್ವಭಾವಗಳು ಬದಲಾಗಲಿ, ಹಳೆಯ ನಂಬಿಕೆಗಳು ಬದಲಾಗಲಿ. ಹೊಸ ನಂಬಿಕೆ ಕಡೆಗೆ, ಹೊಸ ಎತ್ತರದ ಕಡೆಗೆ ದೇವರನ್ನು ಕೊಂಡೋಗ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, ದೇವರ ವಾಕ್ಯದಲ್ಲಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೇವೆ, ಅವರು ಭಯದಿಂದ 120 ಜನರು ಅಲ್ಲಿ ಆ ಮಾರ್ಗದ ಕೋಣೆಯಲ್ಲಿ ಕುಳಿತುಕೊಳ್ಳುವಾಗ ಅವರ ಮೇಲೆ ಏನು ಬಂದದ್ದು? ಅವರ ನಾಲಿಗೆಯ ಮೇಲೆ ಏನು ಬಂತು? ಬೆಂಕಿಯ ಕೆಂಡಗಳು ಬಂದಾಗ ಒಬ್ಬೊಬ್ಬರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಗಟ್ಟಿಯಾದ ಶಬ್ದದಲ್ಲಿ ಏನ್ ಮಾಡಿದ್ರು? ಬಾಯಿ ತೆರೆದು ದೇವರಿಗೆ ಸ್ತೋತ್ರವನ್ನು ಮಾಡಿದ್ರಂತೆ. ಹಾಗಾದ್ರೆ ಇವತ್ತು ನಿನ್ನ ಬಾಯಿ ಇವತ್ತು ತೆರೆಯುವಾಗಲೇ ನಾನು ಹೇಳಿದೆ, ಶತ್ರು ನಡುಗುತ್ತಾನೆ, ಶತ್ರು ನಡುಗುತ್ತಾನೆ. ಶತ್ರು ನಿನ್ನ ಬಾಯಿಯ ಮಾತಿನಿಂದ ಅವನು ಕೆಳಗೆ ಬಿಡುತ್ತಾನೆ. ಈಟಿ, ಕತ್ತಿ, ಬಜ್ಜಿಯಿಂದ ಯುದ್ಧಕ್ಕೆ ಬಂದ್ರೆ ನಾನು ದೇವರ ನಾಮದಲ್ಲಿ ಯುದ್ಧಕ್ಕೆ ಬರ್ತೇನೆ. ಅಲ್ಲಿ ಯಾವಾಗ ಅವನು ಆ ಮಾತನಾಡಿದ, ಶತ್ರು ಸೋತು ಹೋದ. ಇವತ್ತು ನಾನು ಹೇಳ್ತೇನೆ, ನಿನ್ನ ಶತ್ರು ಸೋತು ಹೋಗುವುದು ಯಾವಾಗ ಅಂತ ಹೇಳಿದ್ರೆ, ನೀನು ದೇವರ ವಾಗ್ದಾನವನ್ನು ಮಾತನಾಡು, ದೇವರು ಹೇಳಿದ ಆಶೀರ್ವಾದದ ಮಾತುಗಳನ್ನು ಮಾತನಾಡು, ದೇವರು ನಿನಗಿಟ್ಟ ಕೆಲವೊಂದು ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಾತನಾಡು. ಶತ್ರು ನಿನ್ನ ಮುಂದೆ ಬೋರಳವಾಗಿ ಬೀಳ್ತಾನೆ. ಯಾಕಂತ ಹೇಳಿದ್ರೆ ನಿನ್ನ ಮಾತಿನಲ್ಲಿ ದೈತ್ಯಾಕಾರ ಶಕ್ತಿಗಳು ಅದು ಅಡ್ಡ ಬೀಳುವಂತೆ ದೇವರು ಮಾಡುತ್ತಾನೆ. ವಾಕ್ಯವನ್ನು ಓದಿ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಅದರಲ್ಲಿ 15ನೇ ವಾಕ್ಯ. ಯಾಕೆಂದರೆ
ನಿಮ್ಮ ವಿರೋಧಿಗಳೆಲ್ಲರೂ ಏನಂತೆ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ನೋಡಿ ಆಗದಂತ ಅದು ನಡೆಯುವುದಿಲ್ಲ. ಯಾರು ನಿನ್ನಿಂದ ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ಸಂತೋಷ ಮಾಡ್ತಾರೆ, ಯಾರು ನನ್ನ ಮುಂದೆ ಮಾತನಾಡಲಿಕ್ಕೆ ಆಗುವುದಿಲ್ಲ. ಜೀವಿತದಲ್ಲಿ ಇವತ್ತು ದೇವರು ಮಾತನಾಡ್ತಿದ್ದಾನೆ. ನಿನಗೆ ಏನು ಮಾತಾಡ್ಬೇಕಂತ ದೇವರು ಬಾಯಲ್ಲಿ ಮಾತಾಡಿಟ್ಟಿದ್ದಾನೆ. ನಿನಗೆ ಏನು ಮಾತಾಡ್ಬೇಕಂತ ಬುದ್ಧಿ ದೇವರು ಇಟ್ಟಿದ್ದಾನೆ. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಶಿಷ್ಯರು ಕಳಿಸುವಾಗ ಹೇಳ್ತಾರೆ, ಏನು ನೀವು ಕೊಂಡೋಗುವ ಅಗತ್ಯ ಇಲ್ಲ, ನಿಮಗೆ ಏನು ಬೇಕು ಆ ಸಮಯದಲ್ಲಿ ಏನು ಮಾತನಾಡಬೇಕು ಅದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಎಂಬುದಾಗಿ ದೇವರ ಮಕ್ಕಳು ಇವತ್ತು ನಮ್ಮ ಜೀವಿತದಲ್ಲಿ ಸಹ ದೇವರು ಮಾತನಾಡುತ್ತಿದ್ದಾರೆ. ನಿನ್ನ ಬಾಯಿಯನ್ನು ಇವತ್ತು ಶುದ್ಧೀಕರಣ ಮಾಡು, ನಿನ್ನ ಬುದ್ಧಿಯನ್ನು ದೇವರಿಗೆ ಬಿಟ್ಟುಕೊಡು. ದೇವರು ಮಹತ್ತಾದ ಕಾರ್ಯಗಳನ್ನು ಆತರ ಮಾಡುವವನಾಗಿದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ವಾ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇವೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಶಬಲಕರವನ ಶಂದನವನ ಸಿಯಾದನ. ಓ ಯೆಶಯ ಪ್ರವಾದಿಯ ಬಾಯಿಗಳು ದೇವರು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದ. ಯೆಶಯ ಅಂತ ನನ್ನನ್ನು ಕಳಿಸಿ ನಾನು ಹೋಗುತ್ತೇನೆ ಎಂಬುದಾಗಿ ಹೇಳಿ ಅವನೊಂದು ಮಹಿಮೆಯಾದ ಸೇವೆ ಮಾಡಿದ ಹಾಗೆ ಇವತ್ತು ನಿನ್ನ ಬಾಯಲ್ಲಿ ಸಹ ದೇವರ ಮಾತುಗಳನ್ನು ಇಟ್ಟಿದ್ದಾನೆ. ಕಟ್ಟುವುದಕ್ಕೂ ಕೆಡವುದಕ್ಕೆ ಅದಕ್ಕೆ ಅಧಿಕಾರ ಉಂಟು. ಹಾಗಾಗಿ ನಿನ್ನ ಬಾಯಲ್ಲಿ ಮಾತನಾಡುವಾಗ ಒಳ್ಳೆಯ ಮಾತುಗಳನ್ನು ಮಾತನಾಡು. ಕೆಟ್ಟ ಮಾತುಗಳು ಬೇಡ, ಕುಚೋದ್ಯ ಮಾತುಗಳು ಬೇಡ. ದೇವರಿಗೆ ಇಷ್ಟವಾದ ವಾಗ್ದಾನದ ಮಾತುಗಳನ್ನು ಆಡು. ಥ್ಯಾಂಕ್ ಯು ನನ್ನನ್ನು ಪ್ರೀತಿಸುವ ಪರಲೋಕ ತಂದೆಯೇ, ಮನಗಾಯ ಕಾಯುವ ನನ್ನ ಪ್ರಿಯ ಯೇಸುವೇ, ನನ್ನನ್ನು ಪ್ರೀತಿಸುವ ಪರಲೋಕ ತಂದೆಯೇ, ಮನಗಾಯ ಕಾಯುವ ನನ್ನ ಪ್ರಿಯ ಯೇಸುವೇ, ನನ್ನನ್ನ ಮುಚ್ಚಿಸುವ ಪರಿಶುದ್ಧ ಆತ್ಮನೇ, ನನ್ನನ್ನ ಮುಚ್ಚಿಸುವ ಪರಿಶುದ್ಧ ಆತ್ಮನೇ, ದೇವರಿಗೆ ಆರಾಧನೆ, ದೇವರಿಗೆ ಆರಾಧನೆ, ತಂದೆಯೇ ಯೇಸಪ್ಪ, ನೀನು ಮಾತ್ರ ನನಗೆ ಸಾಕು, ನಿನ್ನ ಮಾತುಗಳು ನನಗೆ ಸಾಕು ಸ್ವಾಮಿ. ದೇವರ ವಾಕ್ಯ ಇರ್ತದೆ, ಆತನ ಜೀವ ಜಲ ನಮ್ಮ ಒಳಗಿಂದ ಅದು ಹರಿದು ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಇರ್ತದೆ. ನನ್ನನ್ನು ನಂಬಿದವರ ಹೊಟ್ಟೆ ಒಳಗಿದ್ದ ಜೀವಕರವಾದ ನದಿ ಹರಿಯುತ್ತದೆ ಎಂಬುದಾಗಿ ನಾನಿವತ್ತು ಏನಕ್ಕೆ ಇಷ್ಟಪಡ್ತೇನೆ, ನಿನ್ನ ಒಳಗೆ ಜೀವಕರವಾದ ನದಿ ಮಾತ್ರವಲ್ಲ, ನಿನ್ನ ಬಾಯಲ್ಲಿ ಬೆಂಕಿಯ ಮಾತುಗಳನ್ನು ಇಟ್ಟಿದ್ದಾರೆ. ಇವತ್ತಿನಿಂದ ನಿನ್ನ ಬಾಯಲ್ಲಿ ಮಾತು ಬರುವಾಗ ಶತ್ರು ಕುಸಿದು ಬಿಡುತ್ತಾನೆ. ಓ, ನಿನ್ನ ಬಾಯಲ್ಲಿ ಮಾತುಗಳು ಬರುವಾಗ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತದೆ. ನಿನ್ನ ಬಾಯಲ್ಲಿ ಸೌಖ್ಯದ ಮಾತು ಬರುವಾಗ ಸೌಖ್ಯ ಉಂಟಾಗುತ್ತದೆ. ನಿನ್ನ ಬಾಯಲ್ಲಿ ಸಮಾಧಾನದ ಮಾತು ಬರುವಾಗ ನಿನಗೆ ಸಮಾಧಾನ ಉಂಟಾಗುತ್ತದೆ. ಹೆಚ್ಚು ಜನ ನಂಬಿರಿ, ಬಾಯಿಗಳನ್ನು ತೆರೀರಿ. ದೇವರಾತ್ಮ ಹೇಳುತ್ತಿದ್ದಾನೆ, ನಿನ್ನ ಬಾಯಿಯನ್ನು ತುಂಬಿಸ್ತೇನೆ, ನಿನ್ನ ಜೀವಿತವನ್ನು ತುಂಬಿಸ್ತೇನೆ. ಇನ್ನು ಮುಂದೆ ಕೈಯಿಂದಲ್ಲ ಸೀದ, ಕೈಯಿಂದಲ್ಲ ಸೀದ, ಸೀದ ಸೀದ ಒಂದು ಬೆಂಕಿಯಲ್ಲಿ, ಒಂದು ಬೆಂಕಿಯಲ್ಲಿ ದೇವ ಮಕ್ಕಳ ಮೇಲೆ ಬೆಂಕಿಯಲ್ಲಿ, ಸಭೆ ಮೇಲೆ ಬೆಂಕಿಯಲ್ಲಿ. ಓ, ದೇವರಾತ್ಮನ ಶಕ್ತಿ, ದೇವರಾತ್ಮನ ಶಕ್ತಿ, ಮೂಢರ ಬಾಯಿ ಕಟ್ಟುವ ಶಕ್ತಿ, ಮೂಢರು ಎದುರಿಸಲಿಲ್ಲದಾಗಿ ಇರುವ ಫಲವನ್ನು ದೇವರು ನಿನ್ನ ಬಾಯಲ್ಲಿ ಇಟ್ಟಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನಿಗೆ ಸ್ತೋತ್ರಪ್ಪ. ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ. ಇವತ್ತು ವಾಕ್ಯದ ಮೂಲಕ ಮಾತನಾಡಲಿಕ್ಕೆ ಸ್ತೋತ್ರಪ್ಪ. ದೇವರೇ, ನೀನು ನಮ್ಮನ್ನು ಆರಿಸಿ ತೆಗೆದುಕೊಂಡದ್ದು, ನೀನು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದೀ ಸ್ವಾಮಿ. ನಿನ್ನ ವಾಗ್ದಾನಗಳು ಹೌದು ಮತ್ತು ಆಮೇಲೆ ಆದ್ರಿಂದ ಈ ವಾಗ್ದಾನವನ್ನು ನೋಡಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ನಾವು ಕಣ್ಣಿಗೆ ಕಾಣುವುದನ್ನು ನಂಬುವುದಿಲ್ಲ. ದೇವರೇ, ನೀನು ನಮಗೆ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಮಾಡೋದಕ್ಕೆ ಸ್ತೋತ್ರ. ಎಲ್ಲ ನಿನ್ನ ಮಕ್ಕಳಿಂದ ಕರಗಳಿಗೆ ಒಪ್ಪಿಸ್ತೇವೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವುದನ್ನು ತಂದೆ. ಆಮೇಲೆ ಆ ಹಾಲಿನ ಬುದ್ಧಿಗೆ ಅಧ್ಯಕ್ಷವಾದ
ದೇವರ ಮಕ್ಕಳನ್ನು ಸಾಲಪಟ್ಟ ವಾಕ್ಯದೊಂದಿಗೂ ಲೋಕದ ನಮಿಗಸ್ತರೊಂದಿಗೂ ಇಲ್ಲಿ ಕ್ರಿಸ್ತನ ಎರಡನೇ ಬರಬೇಕಾಗ ನಿತ್ಯ ನಿರಂತರವಾಗಿರಲಿ.